4 ವರ್ಷದ ನಂತರ ಫಾರಿನ್ನಿಂದ ಬಂದ ರಾಘವ್ನನ್ನ ಕಾರಿನಲ್ಲಿ ಅನು ಮತ್ತೆ ಅವರ ತಂದೆ ಮನೆಗೆ ಕರ್ಕೊಂಡು ಹೋಗ್ತಾರೆ. ಕಾರಿನಲ್ಲಿ ಹೋಗ್ತಾ ಇರುವಾಗ ಇಬ್ಬರ ಮಧ್ಯೆ ಯಾವುದೇ ಮಾತುಕತೆ ನಡೆಯಲ್ಲ. ಮೊದಲು ಅನುನ ಕಂಡ್ರೆ ಇಷ್ಟಪಡದೇ ಇದ್ದ ರಾಘವ್ 4 ವರ್ಷದಲ್ಲಿ ಅನು ಸೌಂದರ್ಯ ಇನ್ನೂ ದುಪ್ಪಟ್ಟಾಗಿ ಹೆಚ್ಚು ಮುದ್ದಾಗಿ ಕಾಣಿಸ್ತಾ ಇರ್ತಾಳೆ. ಅವಳ ಸೌಂದರ್ಯಕ್ಕೆ ಸೋತು ಅನು ಮೇಲೆ ಪ್ರೀತಿ ಚಿಗುರುತ್ತೆ. ತನ್ನ ಗೆಳೆಯ ಪ್ರೇಮ್ ಅನುನ ಪ್ರೀತಿಸ್ತಿರೋ ವಿಷಯ ಇವನಿಗೆ ತಿಳಿದಿದ್ರೂ ಕೂಡ ತನ್ನ ಮನಸ್ಸನ್ನು ಬದಲಾಯಿಸ್ಕೊಂಡು ಅನುನ ತಾನೇ ಮದುವೆ ಆಗೋ ನಿರ್ಧಾರನ ಮಾಡ್ಕೊಳ್ತಾನೆ. ಮೂವರು ಮನೆಗೆ ಬರ್ತಾರೆ. ಮನೆಗೆ ಬರ್ತಿದ್ದ ಹಾಗೆ ಆರತಿ ತಟ್ಟೆ ಹಿಡಿದು ಸುಶೀಲಮ್ಮ ಭಾವಿ ಅಳಿಯನನ್ನು ನೋಡೋಕೆ ಕಾತರದಿಂದ ಕಾಯ್ತಾ ಇರ್ತಾರೆ. ರಾಘವ್ ಕಾರಿನಿಂದ ಕೆಳಗಿಳಿತಿದ್ದ ಹಾಗೆ, ಬಾರಪ್ಪ ರಾಘವ್, ಎಷ್ಟು ಸೊರ್ಗ ಹೋಗಿದೀಯಾ ಬಿಡು, ಮದುವೆ ಆದಮೇಲೆ ಅನು ಕೈ ರುಚಿ ತಿಂದು ದಪ್ಪ ಆಗ್ತೀಯ. ಆರತಿ ಮಾಡ್ತೀನಿ, ಮತ್ತೆ ಒಳಗೆ ಬರುವಂತೆ. ಅನು ಬಾ, ನೀನು ರಾಘವ್ ಪಕ್ಕ ನಿಂತ್ಕೋ, ಯಾಕೆ ಒಳಗೆ ಹೋಗ್ತಿದೀಯಾ ಅಂತ ಅನುನ ಕರೀತಾರೆ. ಅಮ್ಮ, ಅವರೊಬ್ಬರಿಗೆ ಆರತಿ ಮಾಡು ಸಾಕು, ನನಗೆ ಮದುವೆಗೆ ಮುಂಚೆ ಇದೆಲ್ಲ ಇಷ್ಟ ಇಲ್ಲ. ಪುಟ್ಟ ಮಗು ಒಂದು ಓಡಿ ಬಂದು ಅಕ್ಕ ಅನ್ನುತ್ತಾ ಅನು ಕಾಲ್ಗಳನ್ನು ಬಿಗಿಯಾಗಿ ಹಿಡಿದುಕೊಳ್ಳುತ್ತೆ. ರಾಘವ್ ಆಶ್ಚರ್ಯದಿಂದ ಅನು ಕಡೆಗೆ ನೋಡ್ತಾನೆ. ಬಾಯಿಲಿ ಮುದ್ದು, ನಿಮ್ಮ ಭಾವ ಬಂದಿದ್ದಾರೆ ನೋಡು ಅಂತ ಮಗುಗೆ ಹೇಳ್ತಾಳೆ. ಭಾವನ? ಇವಳೇನು ಮಾತಾಡ್ತಿದ್ದಾಳೆ? ನನಗೇನು ಅರ್ಥ ಆಗ್ತಿಲ್ವಲ್ಲ. ಇವರಿಗೆ ಇರೋದು ಇವಳೊಬ್ಳೆ ಮಗಳಲ್ವಾ? ಪ್ರೇಮ್ ನನಗೇನು ಹೇಳಲಿಲ್ವಲ್ಲ. ಅವನಿಗೆ ಮತ್ತೆ ಕಾಲ್ ಮಾಡಿ ಕೇಳಿದ್ರಾಯ್ತು. ಈಗ ನಾನು ಇವಳನ್ನ ಪ್ರಶ್ನೆ ಮಾಡಿದ್ರೆ ಇವಳಿಗೆ ಇಷ್ಟು ವರ್ಷ ಪತ್ರ ಬರೀತಿದ್ದಿದ್ದು ನಾನಲ್ಲ ಅಂತ ಅನುಮಾನ ಬರುತ್ತೆ. ಈಗ ನಾನು ಸುಮ್ಮನಿರೋದೇ ವಾಸಿ ಅಂತ ಮನಸ್ಸಿನಲ್ಲೇ ಅಂದ್ಕೊಳ್ತಾನೆ ರಾಘವ್. ರಾತ್ರಿ ಊಟಕ್ಕೆ ಎಲ್ಲ ಸಿದ್ಧ ಮಾಡ್ತಾಳೆ. ಮಗಳೇ, ಅಳಿಯಂದ್ರಿಗೆ ಜಿಲೇಬಿ ಬಡ್ಸಮ್ಮ. ಇಲ್ಲ, ನಾನು ಕೊಡಲ್ಲ ಅಕ್ಕ, ಜಿಲೇಬಿ ನನಗೆ ಬೇಕು ಎಂದು ಹಠ ಮಾಡೋಕ್ಕೆ ಶುರು ಮಾಡ್ತಾನೆ ಅನು ತಮ್ಮ ಅಭಿ. ಇದೆಲ್ಲವೂ ರಾಘವ್ಗೆ ಕಿರಿಕಿರಿ ಉಂಟು ಮಾಡ್ತಿರುತ್ತೆ. ಅನು ರಾಘವ್ನ ಮುಖನೇ ಗಮನಿಸ್ತಾಳೆ. ಮುಖ ಗಂಟಿಕ್ಕಿ ಆ ಮಗುವನ್ನೇ ದುರುಗುಟ್ಟಿ ನೋಡ್ತಾ ಇರ್ತಾನೆ ರಾಘವ್. ರಾಘವ್ ಸ್ವಭಾವ ಅನುಗೆ ಹಿಡಿಸ್ತಾ ಇರಲ್ಲ. ಅವನು ನಿಜವಾಗ್ಲೂ ನನ್ನನ್ನು ಪ್ರೀತಿಸ್ತಾ ಇದ್ದಾನ ಅಥವಾ ನಾಟಕ ಮಾಡ್ತಿದ್ದಾನ ಅಂತ ಅವಳಿಗೆ ಅನುಮಾನ ಶುರುವಾಗುತ್ತೆ. ಮರುದಿನ ರೂಮ್ನಲ್ಲಿ ರಾಘವ್ ಮಲಗಿರ್ತಾನೆ. ರೂಮ್ಗೆ ಬಂದ ಅನು ತೋಟಕ್ಕೆ ಹೋಗೋಣ ಬರ್ತೀರಾ ಅಂತ ಕರೀತಾಳೆ. ಹಾಂ ಬರ್ತೀನಿ ಅಂತ ಇಬ್ಬರು ಕೂಡ ತೋಟದ ಕಡೆಗೆ ಹೊರಟರು. ಇಬ್ಬರನ್ನು ನೋಡಿದ ನಿಂಗಯ್ಯ ಕೀಟಲೆಯ ನಗು ನಗ್ತಾನೆ. ಅನು ಅವನನ್ನು ಸುಡುವಂತೆ ಕೋಪದಿಂದ ನೋಡಿದ್ಲು. ಬಂದು ತುಂಬ ಸಮಯ ಕಳೆದ್ರೂ ಇಬ್ಬರ ಮಧ್ಯೆ ಯಾವುದೇ ಮಾತುಕತೆ ಇಲ್ಲ. ನೀರವ ಮೌನ ಆವರಿಸಿರುತ್ತೆ. ರಾಘವ್ ಮಾತು ಶುರು ಮಾಡುತ್ತಾ, ಅನು, ನಿನ್ನ ಹತ್ರ ಮಾತಾಡೋಕೆ ತುಂಬ ಇದೆ. ಇಲ್ಲಿ ಕೂಲಿ ಆಳುಗಳು ಕೆಲಸ ಮಾಡ್ತಾ ಇದ್ದಾರೆ. ನಿಶಬ್ದ ಆಗಿರೋ ಪ್ಲೇಸ್ಗೆ ಹೋಗೋಣ ಅಂತಾನೆ. ಹಾಂ ಬನ್ನಿ, ಇಲ್ಲೇ ಹತ್ರದಲ್ಲಿ ಝರಿ ಇದೆ, ಹೋಗೋಣ ಅಂತ ಕರ್ಕೊಂಡು ಹೋಗ್ತಾಳೆ. ಝರಿಯ ನಡುವೆ ಇದ್ದ ಕಲ್ಲು ಬಂಡೆಯ ಮೇಲೆ ಅನು ಕುಳಿತುಕೊಳ್ತಾಳೆ. ಅಲ್ಲೇ ಪಕ್ಕದಲ್ಲಿ ಇದ್ದ ಬಂಡೆಯ ಮೇಲೆ ರಾಘವ್ ಕುಳಿತುಕೊಳ್ತಾನೆ. ರಾಘವ್ ಸುತ್ತಲೂ ನೋಡ್ದ. ಹತ್ತಿರದಲ್ಲಿ ಜನಸಂಚಾರವಿದ್ದಂತೆ ಕಾಣಲಿಲ್ಲ. ಅವನು ಹೇಳೋದನ್ನ ಕೇಳೋಕೆ ತಯಾರಾಗಿರುವಂತೆ ಅನು ಕೂತಿರ್ತಾಳೆ. ರಾಘವ್ ಕೈಗಳನ್ನು ಹೊಸೆದ. ಅವಳ ಕಣ್ಣುಗಳನ್ನು ತಪ್ಪಿಸಿ ಸುತ್ತಲೂ ನೋಡ್ದ. 1/4 ಗಂಟೆ ಆದರೂ ಅವನು ಏನೂ ಮಾತನಾಡದೇ ಇರೋದನ್ನು ನೋಡಿ ಅನು ಹೇಳಿದ್ಲು, ಏನೋ ಹೇಳಬೇಕು ಅಂದ್ರಲ್ವಾ ಅಂತಾಳೆ. ಹೌದು ಅನು, ಆದರೆ ಹೇಗೆ ಹೇಳೋದು ಅಂತ ಯೋಚಿಸ್ತಾ ಇದ್ದೀನಿ. ನನ್ನ ಹತ್ರ ಹೇಳೋಕೇನು ಅಷ್ಟೊಂದು ಕಷ್ಟನಾ? ಹೌದು, ಸ್ವಲ್ಪ ಕಷ್ಟವೇ. ಅದು ನೀನು ಆ ವಿಷಯನ ಹೇಗೆ ತಗೊಳ್ತೀಯೋ ನನಗೆ ಗೊತ್ತಿಲ್ಲ. ನೀವೇನು ಯೋಚಿಸ್ಬೇಡಿ, ನಾನು ಆ ವಿಷಯನ ಶಾಂತವಾಗಿಯೇ ತೆಗೆದುಕೊಳ್ತೀನಿ. ಧೈರ್ಯವಾಗಿ ಅದೇನಂತ ನನಗೆ ಹೇಳಿ. ಆದರೂ ಅನು, ಆ ವಿಷಯನ ಹೇಗೆ ಹೇಳೋದು ನನಗೆ ಬಾಯೇ ಬರ್ತಿಲ್ಲ. ಇಷ್ಟು ಮಾತ್ರ ಹೇಳ್ತೀನಿ, ನಿಮ್ಮೆಲ್ಲರ ವಿಷಯದಲ್ಲಿ ನಾನು ದೊಡ್ಡ ಅಪರಾಧಿ. ನಿಮ್ಗಳ ಹತ್ರ ಕ್ಷಮೆ ಕೇಳೋಕ್ಕೂ ನನಗೆ ಯೋಗ್ಯತೆ ಇಲ್ಲ. ಮೊದಲು ನಿಮ್ಮ ಅಪರಾಧ ಏನು ಅಂತ ತಿಳಿಸಿ, ಆಮೇಲೆ ಕ್ಷಮೆ ಕೇಳೋ ಮಾತು ಅಲ್ವಾ? ಹೇಗೆ ಹೇಳಲಿ ಅನು? ನಾನು ಹೇಳೋ ವಿಷಯದಿಂದ ಎಲ್ರಿಗೂ, ಅದರಲ್ಲೂ ನಿನಗೆ ತುಂಬ ನೋವಾಗುತ್ತೆ. ನೀನು ನನ್ನನ್ನು ಕ್ಷಮಿಸಲೇಬೇಕು. ಅದು ಅನು, ನಿನ್ನನ್ನು ಮದುವೆ ಆಗೋಕ್ಕೆ ನನ್ನ ಮನಸ್ಸೇಕೋ ಒಪ್ಕೊಳ್ತಾ ಇಲ್ಲ. ಅನು ಏನನ್ನು ಮಾತಾಡಲಿಲ್ಲ.
ಅವಳು ಮಾತಾಡದೇ ಇರೋದು ನೋಡಿ ರಾಘವ್ ಗಾಬರಿಯಾಗಿ ಅನು ಅಂದ. ಏನು? ಏನಾದರೂ ಹೇಳು ಅನು. ನೀನು ಏನೂ ಹೇಳ್ದೆ ಹೀಗೆ ಮೌನ ವ್ರತ ಹಿಡಿದು ನನ್ನನ್ನು ಕೊಲ್ಲಬೇಡ. ಏನು ಹೇಳಲಿ? ಏನಾದರೂ ಸರಿ, ನನಗೆ ಹೊಡಿ, ನನ್ನನ್ನು ಬೈಯಿ, ಕೃತಜ್ಞತೆ ಇಲ್ದವನು ಅಂತ ಚೆನ್ನಾಗಿ ಶಾಪ ಹಾಕು. ಒಬ್ಬ ಮನುಷ್ಯ ಮತ್ತೊಬ್ಬನಿಗೆ ದೈಹಿಕವಾಗಿ ಮಾನಸಿಕವಾಗಿ ಎಷ್ಟೆಲ್ಲ ಹಿಂಸೆ ಕೊಡೋಕ್ಕೆ ಸಾಧ್ಯನೋ ಅಷ್ಟು ಹಿಂಸೆನ ಕೊಡು, ನಾನು ಸಹಿಸ್ಕೊಳ್ತೀನಿ. ಆದರೆ ಏನು ಆದರೆ? ನನ್ನನ್ನು ಮದುವೆ ಆಗೋಕ್ಕೆ ಮಾತ್ರ ನೀವು ಸಿದ್ಧ ಇಲ್ಲ ಅಲ್ವಾ ಕೇಳ್ತಾಳೆ ಅನು. ರಾಘವ್ ಅವಮಾನದಿಂದ ತಲೆ ತಗ್ಗಿಸ್ದ. ಅನು ಈಗ ಜೋರಾಗಿ ಅಳ್ಬಹುದು ಅಂತ ಅವನು ಭಾವಿಸಿದ್ದ. ಆದರೆ ಅನು ಯಾವ ಬಗೆಯ ಪ್ರತಿಕ್ರಿಯೆಯೂ ವ್ಯಕ್ತಪಡಿಸಲಿಲ್ಲ. ಶಿಲೆಯ ಹಾಗೆ ಕೂತ್ಕೊಂಡಿದ್ಲು. ಏನಾದರೂ ಹೇಳು ಅನು. ಅನು ಮಾತಾಡಲೇ ಇಲ್ಲ. ರಾಘವ್ನೇ ತನ್ನ ಮಾತನ್ನು ಮುಂದುವರಿಸ್ತಾ, ನನ್ನ ಎಜುಕೇಷನ್ಗೆ ನಿಮ್ಮ ತಂದೆ ಹಣ ಕೊಟ್ಟಿದ್ದಾರೆ, ನನ್ನ ತಂಗಿರ ಮದುವೆ ಮಾಡಿದ್ದಾರೆ. ನಿಮ್ಮೆಲ್ಲ ಹಣನ ನಾನು ಸ್ವಲ್ಪ ಸ್ವಲ್ಪವಾಗೇ ತೀರಿಸ್ತೀನಿ. ಆದರೆ ನಿಮ್ಮ ಈ ಹಣದಿಂದ ನನ್ನನ್ನು ಕೊಂಡ್ಕೊಳ್ಳೋಕ್ಕಾಗಲ್ಲ. ಅವಳಿಗೆ ಕೋಪ ಬರಲಿ, ಅವಳು ಮಾತಾಡಲಿ ಅಂತಾನೆ ಈ ರೀತಿ ಹೇಳ್ತಾನೆ ರಾಘವ್. ಅನು ಕೇಳಿದ್ಲು, ಈಗ ನಿಮ್ಮನ್ನು ಕೊಂಡ್ಕೊಳ್ಳೋರು ಯಾರಿದ್ದಾರೆ? ನನ್ನನ್ನು ಬಿಡುಗಡೆ ಮಾಡು ಅನು. ನನ್ನ ಸ್ವಾತಂತ್ರ್ಯ ನನಗೆ ಕೊಟ್ಬಿಡು. ನಿಮ್ಮ ಮನೆ ಸೇವಕನಾಗಿ ಇರ್ತೀನಿ. ನೀವು ಸೇವಕನಾಗಿರೋಕ್ಕೆ ಅಮೇರಿಕಕ್ಕೆ ಹೋಗಿ ಇಷ್ಟು ವರ್ಷ ಓದಿದ್ರಾ? ನಾನು ಯಾವುದಕ್ಕಾದರೂ ತಯಾರು, ಆದರೆ ನಿನ್ನನ್ನು ಮದುವೆ ಆಗೋದೊಂದು ವಿಷಯ ಬಿಟ್ಟು ಅಂತಾನೆ ರಾಘವ್. ಅನು ಜೋರಾಗಿ ನಗುತ್ತಾ, ನನ್ನ ಗಂಡನಾಗಿ ಇರೋದಕ್ಕಿಂತಲೂ ನನ್ನ ಸೇವಕನಾಗಿರೋದೇ ವಾಸಿ ಅಲ್ವಾ ನಿಮಗೆ ಅಂತ ನಗ್ತಾ ಇರ್ತಾಳೆ. ರಾಘವ್ ಗಾಬರಿಯಾಗಿ ಅವಳನ್ನು ನೋಡ್ತಾನೆ. ನೀವೇನು ಗಾಬರಿ ಆಗಬೇಡಿ, ನನಗೆ ಹುಚ್ಚು ಹಿಡ್ದಿಲ್ಲ, ಹೆದರ್ಕೊಳ್ಬೇಡಿ. ನನ್ನ ಪ್ರಶ್ನೆಗೆ ಉತ್ತರ ಹೇಳ್ತೀರಾ ಕೇಳ್ತಾಳೆ ಅನು. ಏನು ಕೇಳು ಅನು. ನನ್ನನ್ನು ಮದುವೆ ಆಗಲ್ಲ ಅಂತ ಹೇಳೋಕ್ಕೆ ಕಾರಣ ಏನು? ನೀವು ಅಳಿಯ ಆಗ್ತೀರಿ ಅನ್ನೋ ಕಾರಣಕ್ಕೆ ನನ್ನ ತಂದೆ ನಿಮ್ಮನ್ನು ವಿದೇಶಕ್ಕೆ ಕಳಿಸಿದ್ರು. ಈಗ ಬಂದು ನನ್ನನ್ನು ಬಿಡುಗಡೆ ಮಾಡು ಅಂದರೆ ಏನು ಅರ್ಥ? ಅದು ನಿಮ್ಮ ತಂದೆ ನಮಗೆ ಸಹಾಯ ಮಾಡಿದ್ದಾರೆ ಅಲ್ವಾ, ಹಣ ಕೊಟ್ಟಿದ್ದಾರೆ, ಸಾಲ ಅಂತಿರ್ತಾನೆ. ನನ್ನ ತಂದೆ ಲೇವಾದೇವಿ ಮಾಡೋ ಗುಂಪಿಗೆ ಸೇರಿದವರಲ್ಲ. ಯಾರಿಗಾದರೂ ಹಣ ಕೊಟ್ಟರೆ ಪ್ರೀತಿಗಾಗಿ ಕೊಟ್ಟಿರ್ತಾರೆ. ಇಲ್ಲವಾದರೆ ಏನು? ರಾಘವ್ ಕುತೂಹಲದಿಂದ ಕೇಳ್ದ. ಧರ್ಮಾರ್ಥಕ್ಕಾಗಿ ಕೊಡ್ತಾರೆ. ನನಗೇನು ನಿಮ್ಮ ತಂದೆ ದಾನವಾಗಿ ಕೊಡೋದು ಬೇಕಿಲ್ಲ ಅನ್ನುತ್ತಾ ಕಹಿಯಾಗಿ ಹೇಳ್ತಾನೆ ರಾಘವ್. ದಾನ ಧರ್ಮ ಮಾಡಿದ್ರೂ ಯೋಗ್ಯತೆ ಇರೋರ್ಗೆ ಮಾಡಬೇಕು ಅಂತಾಳೆ ಅನು. ಸಾಕು ಅನು, ರಾಘವ್ ಜೋರಾಗಿ ಹೇಳ್ತಾನೆ. ಸಾಕಾ? ಹೊರದೇಶದಲ್ಲಿ ಬೆಡಗಿಯರನ್ನ ನೋಡಿ ನಿಮ್ಮ ಕಣ್ಣಿಗೆ ನಾನು ತೀರಾ ಸಾಮಾನ್ಯವಾಗಿ ಕಾಣಿಸಿರ್ಬೋದು ಅಲ್ವಾ? ಅದಕ್ಕೆ ಇವಾಗ ಮದುವೆ ಬೇಡ ಅಂತಿದ್ದೀರಾ ನೀವು? ಬೇರೆ ಯಾರನ್ನಾದರೂ ಪ್ರೀತಿಸ್ತಿದ್ದೀರಾ ಅಂತ ಕೇಳ್ತಾಳೆ. ಇಲ್ಲ. ಹಾಗಾದರೆ ನನ್ನನ್ನು ಮದುವೆ ಆಗೋಕ್ಕೆ ನೀವು ನಿರಾಕರಿಸ್ತಿರೋದು ಕಾರಣ ಏನು? ನಿನ್ನ ತಮ್ಮ. ಏನು? ನನ್ನ ತಮ್ಮನ? ಆ ಮಗು ನಮ್ಮಿಬ್ಬರ ಮದುವೆಗೆ ಅಡ್ಡಿಯಾಗಿದೆಯಾ? ನೀವು ನನ್ನನ್ನು ನಿಜವಾಗ್ಲೂ ಪ್ರೀತಿಸ್ತಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನಾನು ಅಂದ್ಕೊಂಡಿದ್ದು ದೊಡ್ಡ ತಪ್ಪು ಅಂತ ಈಗ ಅರ್ಥ ಆಗ್ತಿದೆ. ಒಬ್ಬಳೇ ಮಗಳು, ನನ್ನ ತಂದೆ ಆಸ್ತಿಯೆಲ್ಲ ನಿಮಗೆ ಬರುತ್ತೆ ಅಂತ ಒಂದೇ ಉದ್ದೇಶದಿಂದ ನೀವು ನನ್ನನ್ನು ಮದುವೆ ಆಗೋಕ್ಕೆ ಒಪ್ಕೊಳ್ರಾ? ಹೌದು ಅನು, ನೀನು ನನ್ನನ್ನು ಕೆಟ್ಟೋನು ಅಂತನಾದರೂ ಅನ್ಕೋ. ದುಡ್ಡಿದ್ರೇ ಈಗ ಎಲ್ಲ ನಡೆಯೋದು. ನಾನು ನಿನ್ನನ್ನು ಮದುವೆ ಆಗಿ ಮೋಸ ಮಾಡ್ಬೋದಿತ್ತು, ಆದರೆ ಹಾಗೆ ನಾನು ಮಾಡೋನಲ್ಲ. ಈಗಲೂ ಕಾಲ ಮಿಂಚಿಲ್ಲ ಅನು. ನಾನು ನಿನ್ನನ್ನು ಮದುವೆ ಮಾಡ್ಕೊಳ್ಬೇಕು ಅಂದರೆ ಆ ಮಗುನ ನೀನು ಅನಾಥಾಶ್ರಮಕ್ಕೆ ಸೇರಿಸ್ಬೇಕು. ಹೇಗಿದ್ರೂ ಆ ಮಗು ನಿನ್ನ ತಾಯಿಯ ರಕ್ತ ಹಂಚ್ಕೊಂಡು ಹುಟ್ಟಿಲ್ಲ ತಾನೇ. ನಿಮ್ಮ ತಂದೆ ಮಾಡಿದ ತಪ್ಪಿಂದ ಹುಟ್ಟಿದ ಮಗು ಅದು. ಹೇಗೋ ಅದರಮ್ಮ ಸತ್ತು ಹೋಗಿದ್ದಾರೆ. ಯಾವುದಾದ್ರೂ ಅನಾಥಾಶ್ರಮಕ್ಕೆ ಸೇರಿಸ್ಬಿಡೋಣ. ಗಂಡು ಮಗು ಬೇರೆ, ದೊಡ್ಡವನಾದ್ಮೇಲೆ ಆಸ್ತಿಲಿ ಭಾಗ ಕೇಳದೇ ಇರ್ತಾನ? ಚೆನ್ನಾಗಿ ಯೋಚನೆ ಮಾಡುವನು. ಅನು ಕೋಪದಿಂದ ಅವನ ಕೆನ್ನೆಗೆ 2 ಬಾರಿಸ್ತಾಳೆ. ಏನು ತಿಳಿದಿರೋ ಮಗು ಅದು. ಆ ಮಗು ಮೇಲೆ ಎಷ್ಟು ದ್ವೇಷ ಇದೆ ನಿಮಗೆ. ನಾಳೆ ದಿನ ನನ್ನ ತಂದೆ ತಾಯಿನೂ ಅನಾಥಾಶ್ರಮಕ್ಕೆ ಸೇರಿಸಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ನೀವು ತಗೊಂಡ ನಿರ್ಧಾರನೇ ಸರಿಯಾಗಿದೆ.
ನಮ್ಮಿಬ್ಬರ ಮದುವೆ ಸಾಧ್ಯನೇ ಇಲ್ಲ. ನಿಮ್ಮ ಮಾತಿಗೆ ಮರಳಾಗಿದ್ದೆ ನಾನು. ನೀವು ಬರೀತಿದ್ದ ಒಂದೊಂದು ಪತ್ರದಲ್ಲೂ ತುಂಬ ಪ್ರೀತಿ ಇದೆ ಅಂತ ನಾನು ಅಂದ್ಕೊಂಡ್ಬಿಟ್ಟಿದ್ದೆ. ಎಲ್ಲ ನಾಟಕ, ಎಲ್ಲ ಮೋಸ. ನೀವು ಯಾವ ಹಣನೂ ವಾಪಸ್ ಕೊಡಬೇಕಾಗಿಲ್ಲ. ದಯವಿಟ್ಟು ನಿಮ್ಮೂರಿಗೆ ಹೊರಟೋಗ್ಬಿಡಿ. ನಾನೇ ಮನೇಲಿ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಿಬಿಡ್ತೀನಿ. ನನ್ನಪ್ಪ ನನ್ನನ್ನು ಎಷ್ಟು ಪ್ರೀತಿಸ್ತಾರೆ ಅಂತ ನಿಮಗೆ ಗೊತ್ತಿಲ್ಲ. ನಿಜ ಹೇಳಬೇಕು ಅಂದರೆ ನಿಮ್ಮನ್ನು ಮದುವೆ ಆಗೋದು ನನ್ನ ತಂದೆಗೆ ಇಷ್ಟನೇ ಇರಲಿಲ್ಲ. ಅಮ್ಮ ಮತ್ತು ನಾನು ಮದುವೆಗೆ ಒಪ್ಕೊಂಡ್ವಿ ಅಂತ ನಮ್ಮಿಬ್ಬರ ಮನಸ್ಸನ್ನು ನೋಯಿಸಬಾರ್ದು ಅಂತ ಅವರು ಮದುವೆಗೆ ಒಪ್ಪಿಗೆ ಕೊಟ್ಟರು. ಈಗಲೂ ಅಲ್ಲಿ ಕೆಲಸ ಮಾಡ್ತಿರೋ ಕೂಲಿ ಆಳನ್ನ ನಾನು ಮದುವೆ ಆಗ್ತೀನಿ ಅಪ್ಪ ಅಂತ ಹೇಳಿದ್ರೆ ನನ್ನಪ್ಪ ಮದುವೆ ಮಾಡಿಕೊಡ್ತಾರೆ. ಅಷ್ಟು ಪ್ರೀತಿ ಇಟ್ಟಿದ್ದಾರೆ ನನ್ನ ಮೇಲೆ. ರಾಘವ್ ಅಸಹನೆಯಿಂದ ತಲೆ ಬಗ್ಗಿಸಿ ನಿಂತಿದ್ದ. ನನಗೆ 12 ವರ್ಷ ವಯಸ್ಸಿದ್ದಾಗ ಯಾರೋ ಒಬ್ಬ ಕೂಲಿ ಆಳು ನನ್ನನ್ನು ರೇಗಿಸ್ದ ಅಂತ ಓಡಿ ಹೋಗಿ ಅಪ್ಪನ ಹತ್ರ ತಬ್ಬಿಕೊಂಡು ಅಳ್ತಿದ್ದೆ. ಅಷ್ಟಕ್ಕೆ ಕೋಪಗೊಂಡ ಅಪ್ಪ ಪಿಸ್ತೂಲ್ ಹಿಡ್ಕೊಂಡು ಅವನನ್ನು ಈಗಲೇ ಸುಟ್ಬಿಡ್ತೀನಿ ಅಂತ ಬಂದಿದ್ರು. ಅಂಥದ್ರಲ್ಲಿ ನನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿ ಈಗ ಮದುವೆ ಬೇಡ ಅಂತಿದ್ದೀರಾ. ಈಗ ಏನು ಮಾಡ್ಬೋದು ನಮ್ಮ ತಂದೆ? ರಾಘವ್ ಹೆದರಿಕೆಯಿಂದ ಉಗುಳು ನುಂಗುದ. ಅವನ ದೇಹ ಬೆವರ್ತಾ ಇತ್ತು. ಅನು, ಹಾಗಾದರೆ ನೀನೇ ನಿಮ್ಮ ತಂದೆನ ಒಪ್ಪಿಸ್ತೀಯಾ? ದಯವಿಟ್ಟು. ಅನು ಕ್ಷಣಕಾಲ ಸುಮ್ಮನೆ ಇದ್ದು ದೀರ್ಘವಾಗಿ ಉಸಿರೆಳ್ಕೊಂಡು ಹೇಳಿದ್ಲು, ಹಾಂ, ನಾನೇ ಹೇಳ್ತೀನಿ. ಯೋಚನೆಯಲ್ಲೇ ಮೈಮರೆತಿದ್ದ ಅನು ಮುಂದೆ ನಡೆದ್ಲು. ಹೃದಯದಲ್ಲಿ ಎದ್ದಿದ್ದ ಬಿರುಗಾಳಿಯನ್ನು ಹತೋಟಿಯಲ್ಲಿಟ್ಟುಕೊಳ್ಳೋಕೆ ಅವಳು ಹರಸಾಹಸ ಮಾಡ್ತಾ ಇದ್ಲು. ಅನೂ ಅಂತ ಜೋರಾಗಿ ಶಬ್ದ ಬಂತು. ಆ ಶಬ್ದ ಅವಳನ್ನು ಎಚ್ಚರಿಸ್ತು. ನಿಂತ ಕಡೆನೇ ಹೊರಳಿ ನೋಡಿದ್ಲು. ಕಡಿದು ಹಾಕಿದ್ದ ಮರವೊಂದನ್ನು ಕಾಣದೆ ಎಡವಿದ ರಾಘವ್ ಸುಮಾರು 25 ಅಡಿಗಳ ಕೆಳಗಿದ್ದ ಹಳ್ಳವೊಂದಕ್ಕೆ ದಿಬ್ಬದ ಮೇಲಿಂದ ಉರುಳಿದ್ದ. ಅನು ಗರ ಬಡಿದವಳಂತೆ ಒಂದು ಕ್ಷಣ ನಿಂತ್ಕೊಂಡು ಮರುಕ್ಷಣ ಎಚ್ಚೆತ್ತು ಕೆಳಗೆ ಓಡಿದ್ಲು. ತನ್ನ ಬಳಿಗೆ ಓಡ್ ಬರ್ತಿದ್ದ ಅನುನ ನೋಡಿ ರಾಘವ್ ಕೈ ಚಾಚ್ದ. ಹಾಗೆ ತನ್ನ ಬಲಗೈಯನ್ನು ಮುಂದೆ ಮಾಡ್ದ. ಮರುಕ್ಷಣನೇ ಅವನಿಗೆ ಪ್ರಜ್ಞೆ ತಪ್ಪಿತು. ಅನು ರಾಘವ್ನ ಬಳಿ ಕೂತ್ಕೊಂಡು ಅವನ ಕಿವಿಯ ಬಳಿ ಬಂದು ರಾಘವ್ ಅಂತಾಳೆ. ಅವನು ಪ್ರಜ್ಞೆ ತಪ್ಪಿದ್ದಾನೆ ಅಂತ ಅವಳಿಗೆ ಗೊತ್ತಾಗುತ್ತೆ. ಅವನ ನಾಡಿ ಹಿಡಿದು ನೋಡಿದ್ಲು. ಎದೆ ಮೇಲೆ ಕಿವಿ ಇಟ್ಟು ಹೃದಯದ ಬಡಿತವನ್ನ ಆಲಿಸಿದ್ಲು. ಅನುಗೆ ಮೋಸ ಮಾಡಿದ ರಾಘವ್ ಸತ್ತೋಗ್ತಾನ? ತನ್ನನ್ನು ನಿಜವಾಗ್ಲೂ ಪ್ರೀತಿಸಿದ್ದು ಪ್ರೇಮ್ ಅನ್ನೋದು ಅನುಗೆ ತಿಳಿಯುತ್ತಾ? ಕತೆ ಮುಂದುವರಿಯುತ್ತೆ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಕಡೆ ತನಕ ಕಥೆಯನ್ನು ಕೇಳೋದಕ್ಕೆ ನಿಮಗೆಲ್ಲ ತುಂಬಾ ಧನ್ಯವಾದಗಳು.